ಧನುಸ್ಸು ರಾಶಿ ಮಕ್ಕಳಿಂದ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ, ಸಿಹಿ ಸುದ್ದಿ, ಮಕ್ಕಳ ಒಂದು ಅಭ್ಯುದಯ, ಅವರ ಸಾಧನೆ, ಅವರಿಗಿರತಕ್ಕಂತಹ ಒಂದು ಶಿಸ್ತುಬದ್ಧವಾದಂತಹ ನಡವಳಿಕೆ, ನಿಮ್ಮ ಬಗ್ಗೆ ಇರತಕ್ಕಂತಹ ಪ್ರೀತಿ, ಗೌರವ, ವಿಶ್ವಾಸ ಇದೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ಕೊಡುತ್ತೆ. ನೀವು ಆತ್ಮಪೂರ್ವಕವಾಗಿ ಸಂತೋಷವನ್ನು ಪಡ್ತಕ್ಕಂತಹ ದಿವಸ. ಹಣಕಾಸಿನ ಸಮಸ್ಯೆ ಸಣ್ಣ ಪುಟ್ಟದ ಏನೇ ಇದ್ದರೂ ಕೂಡ ಅದೆಲ್ಲ ಬಗೆಹರಿಯುವಂತಹ ಒಂದು ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಬರ್ತಾ ಹೋಗುತ್ತೆ, ಇರುವಂತಹ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ದೇವರ ಪೂಜೆ, ಧ್ಯಾನ, ಭಜನೆ, ಹೋಮ, ಹವನ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಯಾರಾದರೂ ಪುಣ್ಯತಮರಾದಂತಹ ಸಾಧು ಸಂತರನ್ನು ದರ್ಶನ ಮಾಡ್ತಕ್ಕಂಥದ್ದು, ಅವರ ಮಾತುಗಳನ್ನು ಮಾರ್ಗದರ್ಶನವಾಗಿ ಪಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಫಲಿತಾಂಶ ಹೆಚ್ಚಿನ ಸಂತಸವನ್ನು ಕೊಡುತ್ತೆ. ತಾವು ಅಭ್ಯಾಸ ಮಾಡಿರ್ತಕ್ಕಂತಹ ಯಾವ ವಿಷಯ ಇದೆ ಅದಕ್ಕೆ ವಿಶೇಷವಾದಂತಹ ಒಂದು ಫಲಿತಾಂಶದ ಫಲ ನಿಮಗೆ ಸಿಗ್ತಾ ಇದೆ ಅಂತ ಅರ್ಥ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಮಾತ್ರ ನಿಮಗೆ ಶಕ್ತಿ ಬರುತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಅನ್ನುವಂಥದ್ದು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಮಾನಸಿಕವಾದಂತಹ ಸಮಾಧಾನ ನಿಮ್ಮದಾಗಲಿ. ಶುಭವಾಗಿ. ಮಕರ ರಾಶಿ ಶೀತ ಸಂಬಂಧವಾದಂತಹ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ದಿವಸ ಸ್ವಲ್ಪ ತೊಂದರೆಯಾಗುತ್ತೆ. ಅಸ್ತಮ ಇತ್ಯಾದಿಗಳನ್ನು ಹೊಂದಿರುವಂಥವ್ರು, ಆ ಕಾಯಿಲೆಯಿಂದ ನರಳುತ್ತಾ ಇರ್ತಕ್ಕಂಥವ್ರಿಗೆ ಸಮಸ್ಯೆ ಹೆಚ್ಚಾಗುವಂಥದ್ದು. ತಾಯಿಯವರ ಆರೋಗ್ಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸವಾಗುತ್ತೆ. ಅದನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕು. ಸರ್ಕಾರಿ ಕೆಲಸಗಳು ಅಥವಾ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳ ಬಗ್ಗೆ ಏನೋ ಒಂದು ರೀತಿಯ ನಿಮಗೆ ಕೆಟ್ಟ ಸಂದೇಶ ಬರ್ತಕ್ಕಂಥದ್ದು. ಈ ಕೆಲಸ ಆಗೋದಿಲ್ಲ, ಇದು ವ್ಯರ್ಥ, ಇಲ್ಲಿವರೆಗಿನ ಪ್ರಯತ್ನ ಮಾಡಿದ್ದೆಲ್ಲ ಹುಸಿ ಆಯಿತು ಅನ್ನುವಂತಹ ಒಂದು ಯಾವುದೋ ಸಂದೇಶದಿಂದ ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ರಿಯಲ್ ಎಸ್ಟೇಟ್ನವರಿಗೆ ಒಂದಷ್ಟು ಎಚ್ಚರಿಕೆಯ ಸೂಚನೆಗಳು ಬರುತ್ತೆ. ನೀವು ಕೂಡ ಅದೇ ರೀತಿ ನಡ್ಕೊಂಡ್ಬಿಟ್ರೆ ವ್ಯವಹಾರಗಳೆಲ್ಲ ಕೆಟ್ಟು ಹೋಗುತ್ತೆ. ಅದನ್ನು ಬಹಳ ತಾಳ್ಮೆಯಿಂದ ಸೂಕ್ಷ್ಮವಾಗಿ ಏನು ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಹಣ ಮತ್ತು ದಾಖಲಾತಿ ಇದು ಎರಡೂ ಕೂಡ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಅಧಿಕಾರ, ಅಹಂಭಾವ, ಹಣಮದ ಇವೆಲ್ಲವೂ ಕೂಡ ಜೀವಕ್ಕೆ ಕುತ್ತು ತರತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಂದ್ರಾಕ್ಷಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ದಿವಸ ಚೆನ್ನಾಗಿದೆ, ಆದರೆ ಖರ್ಚನ್ನು ನಿಯಂತ್ರಿಸಬೇಕು. ದಿನ ಚೆನ್ನಾಗಿದೆ ಅಂತ ಹೇಳಿ ದುಂದುವೆಚ್ಚವನ್ನು ಮಾಡಲಿಕ್ಕೆ ಹೋದರೆ ಅದು ನಿಮಗೆ ಕಷ್ಟವಾಗಬಹುದು. ಹಳೆಯ ಸಮಸ್ಯೆಗಳಿಗೆಲ್ಲ ಮುಕ್ತಾಯ ಸಿಕ್ಕತ್ತೆ, ಅವಕ್ಕೆಲ್ಲ ಮಂಗಳವಾಗತ್ತೆ. ಒಳಿತನ್ನು, ಶುಭವನ್ನು ನೋಡುವಂತಹ ದಿವಸ ಇದು. ಹಳೆಯ ನೆನಪುಗಳು ಮತ್ತೆ ಕಾಡುತ್ತೆ, ಬೇಸರವಾಗುತ್ತೆ. ಹಿಂದೆ ಏನೋ ಕಹಿ ಘಟನೆಯೋ ದುರ್ಘಟನೆಯೋ ನಡೆದಿದ್ದರೆ ಯಾವುದೋ ಸಂದರ್ಭದಲ್ಲಿ ಅದರ ಜ್ಞಾಪಕವಾಗುತ್ತೆ, ಅಥವಾ ಬೇರೆಯವರು ಅದನ್ನು ಜ್ಞಾಪಿಸ್ತಾರೆ. ದುಃಖ ಪಡಬೇಕಾದಂತಹ ಪರಿಸ್ಥಿತಿ, ಸಂದರ್ಭಗಳು ಏರ್ಪಾಟಾಗತ್ತೆ. ಕಣ್ಣೀರನ್ನು ಹಾಕ್ತೀರಿ, ಮಾನಸಿಕವಾದಂತಹ ವೇದನೆಯನ್ನು ಮತ್ತೆ ಮತ್ತೆ ಹೇಳಿಕೊಳ್ತೀರಿ. ಆ ರೀತಿಯ ಒಂದು ಭಾವನಾತ್ಮಕವಾದಂತಹ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗತ್ತೆ ಅಂತ ಅರ್ಥ. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀಲಿಕ್ಕೆ ಅವಕಾಶ ಇದೆ. ನಿಮ್ಮ ಕಷ್ಟ ಸುಖಗಳು ಏನೇ ಇದ್ದರೂ ಕೂಡ ಹೇಳ್ಕೊಳ್ಳೋದಕ್ಕೆ ಒಬ್ಬರು ಇದ್ದಾರೆ ಅನ್ನುವಂತಹ ನೆಮ್ಮದಿ, ಸಮಾಧಾನ ನಿಮಗೆ ಇರುವಂಥದ್ದು. ಮನೆಯಲ್ಲಿ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಒಂಟಿತನ ಕಾಡುವಂಥದ್ದು. ಎಲ್ಲರೂ ಇರ್ತಾರೆ, ಆದರೆ ನನ್ನ ಭಾಗಕ್ಕೆ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆ ನಿಮಗೆ ಹುಟ್ಟುವಂಥದ್ದಾಗತ್ತೆ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಮಾನಸಿಕವಾಗಿರತಕ್ಕಂತಹ ಗೊಂದಲಗಳು, ಬೇಸರ, ನೋವು ಎಲ್ಲ ದೂರವಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಸಣ್ಣ ಪುಟ್ಟ ಕೆಲಸಗಳು ಕೂಡ ತುಂಬ ಪ್ರಯಾಸವನ್ನು ಉಂಟು ಮಾಡುತ್ತೆ. ನಿಮಗೆ ತುಂಬ ಕಷ್ಟಪಡಬೇಕಾಗತ್ತೆ. ಸಣ್ಣ ಕೆಲಸಕ್ಕೂ ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ಪರಿಸ್ಥಿತಿ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ. ಏನೋ ಹಿಂದಿನ ದಿನದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗಿ ಒಂದು ರೀತಿಯ ಭಯ, ಭ್ರಾಂತಿ ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಹಣ ಉಳಿಸೋದ್ರ ಬಗ್ಗೆ ಹೆಚ್ಚಿನ ಚಿಂತೆ. ಯಾವುದನ್ನು ನಾನು ಕಡಿಮೆ ಮಾಡಿದರೆ ಹಣ ಉಳಿಯುತ್ತೆ, ಯಾವುದಕ್ಕೆ ಕಡಿಮೆ ಖರ್ಚು ಮಾಡಿದರೆ ಹಣ ಉಳಿಯುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿರ್ತೀರಿ. ನೆರೆಹೊರೆಯವರಿಂದಲೂ ಕೂಡ ಕೆಲವು ಕೆಲಸಗಳಿಗೆ ಸಹಾಯ ಸಿಕ್ಕುವಂತಹ ಯೋಗ ಇದೆ. ಸಾಧನೆ
ಅನುಭವ, ಇದರ ಬಗ್ಗೆ ಹೆಮ್ಮೆ ಪಡ್ತೀರಿ. ನಿಮ್ಮ ವಯೋಮಿತಿಗೆ ಅನುಗುಣವಾಗಿ ಆ ರೀತಿಯ ಅನುಭವ ನಿಮ್ಮದಾಗ್ತಕ್ಕಂಥದ್ದು. ಎಲ್ಲರೂ ಕೂಡ ನನ್ನ ಅಂಕೆಯಲ್ಲಿರಬೇಕು, ನನ್ನ ಕಂಟ್ರೋಲ್ನಲ್ಲಿರಬೇಕು ಅಂತಕ್ಕಂಥದ್ದು ಏನಿದೆ ಅದು ಸ್ವಲ್ಪ ಹೆಚ್ಚಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಯಾರು ಕೇಳ್ತಾರೆ ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಲಿ.